ಬೌರಿಂಗ್ ಆಸ್ಪತ್ರೆ ಬಳಿ 7 ಮಂದಿ ಕೊನೆಯುಸಿರಿನ ಬೆನ್ನಲ್ಲೇ 7 ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗಾಗಲೇ ಮುಕ್ತಾಯವಾಗಿದೆ. ಪೋಸ್ಟ್ಮಾರ್ಟಂ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದ್ದು ಇಡೀ ರಾತ್ರಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಪೊಲೀಸರ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದ್ದು ಸ್ಥಳೀಯ 3 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಕೇರಳದ 2 ಮಹಿಳೆಯರ ಮೃತದೇಹಗಳನ್ನು ಇಂದು ರವಾನೆ ಮಾಡಲಾಗ್ತಾ ಇದ್ದು ಅಸ್ಸಾಂ ಹಾಗೆ ಉತ್ತರ ಪ್ರದೇಶ ಮೂಲದವರ ಮೃತದೇಹಗಳನ್ನು ಇಂದು ರವಾನಿಸಲಾಗ್ತಾ ಇದೆ. ಅಸ್ಸಾಂನ ನಸೀಮುಲ್ಲಾ, ಯುಪಿಯ ಸಲಾವುದ್ದೀನ್ ಮೃತದೇಹಗಳನ್ನು ಇಂದು ಹಸ್ತಾಂತರ ಮಾಡಲಾಗುತ್ತೆ. ಜೀವವನ್ನೇ ಕಸಿದುಕೊಂಡು ಈ ಮರಣ ಮಳೆ ಸಾಕಷ್ಟು ಅವಾಂತರಗಳೇ ಬೆಂಗಳೂರಿನಲ್ಲಿ ಆಗೋಗಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಮೃತಪಟ್ಟಂತಹ 7 ಮಂದಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತದೆ. ಕಾಂಪೌಂಡ್ ಅಡಿಭಾಗದಲ್ಲಿ ಸಿಕ್ಕಿ 7 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ 7 ಮೃತದೇಹಗಳನ್ನು ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿರುವಂತದ್ದು. ಸದ್ಯ ಈಗ ಬೌರಿಂಗ್ ಆಸ್ಪತ್ರೆಯ ಬಳಿ ಇರ್ತಕ್ಕಂಥ ಒಂದು ಕಾಂಪೌಂಡ್ ಕುಸಿದ ಸ್ಥಳದಲ್ಲಿ ನಾನೀಗ ಇರುವಂತದ್ದು ಗಮನಿಸ್ತಾ ಇದ್ದೀವಿ. ಆ ನೀರಿನ ಒತ್ತಡ ಮತ್ತು ಶಿಥಿಲಗೊಂಡಂತಹ ಒಂದು ಮಣ್ಣು ಮತ್ತು ಆ ಒತ್ತಡಕ್ಕೆ ಒಂದು ಕಾಂಪೌಂಡ್ ಕುಸಿದಿರುವಂತದ್ದು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಮಾರಾಟಕ್ಕಂತೇಳಿ ಕುಳಿತಿದ್ದಂತಹ ಮಹಿಳೆ ಅದರಲ್ಲಿ ಈ ಒಂದು ಪ್ರಕರಣದಲ್ಲಿ ಮೃತಪಟ್ಟಿರುವಂತದ್ದನ್ನ ಅವರು ಮಾರಾಟ ಮಾಡ್ತಿದ್ದಂತಹ ಬ್ಯಾಗ್ಗಳಾಗಿರ್ಬೋದು, ಅವರ ಚಪ್ಪಲಿಗಳು ಎಲ್ಲವೂ ಕೂಡ ಈ ಒಂದು ರಸ್ತೆಯಲ್ಲಿ ಈಗ ಬಿದ್ದಿರುವಂತದ್ದು. ಸುಮಾರು ಇಲ್ಲಿಂದ ಒಂದು 20 ಅಡಿ ಕಾಂಪೌಂಡ್ ತುದಿ ಭಾಗದಿಂದ ಇಲ್ಲಿವರೆಗೆ ಸುಮಾರು ಒಂದು 20 ಅಡಿಯ ಕಾಂಪೌಂಡ್ ಈಗ ಕುಸಿದಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಹಳೆಯ ಕಾಂಪೌಂಡ್ ಆಗಿತ್ತು ಮತ್ತು ಮೇಲ್ಭಾಗದಲ್ಲಿ ಮಣ್ಣನ್ನ ಎಕ್ಸ್ಟ್ರಾ ತುಂಬಿ ಅದರ ಭಾಗದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿನ ಗಿಡಗಳನ್ನ ನೆಟ್ಟಂತ ಕಾರಣದಿಂದಾಗಿ ಮಣ್ಣು ಕಂಪ್ಲೀಟ್ ಆಗಿ ಸಡಿಲಗೊಂಡಿತ್ತು. ನೀರಿನ ಒತ್ತಡ ಹೆಚ್ಚಾದಂತಹ ಕಾರಣದಿಂದಾಗಿ ಈ ಒಂದು ಕಾಂಪೌಂಡ್ ಕುಸಿದಿತ್ತು. ಸದ್ಯ ನಿನ್ನೆ ಸಿಎಂ ಆಗಿ ಡಿಸಿಎಂ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮತ್ತು ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಸೊ ಸದ್ಯ ಗಮನಿಸಬಹುದು ಅದರ ಕಾಂಪೌಂಡ್ ಕುಸಿದಂತ ಸ್ಥಳದಲ್ಲಿ ಮಾರಾಟಕ್ಕೆ ಅಂತೇಳಿ ಈ ಭಾಗದಲ್ಲಿ ಒಂದು ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಂಡು ಇಲ್ಲಿ ಜನ ಕುತ್ಕೊಳ್ತಾ ಇದ್ರು. ನಿನ್ನೆ ಮಳೆ ಬಂದಿದೆ, ತಕ್ಷಣದಲ್ಲಿ ಮಳೆ ನಂತರದಲ್ಲಿ ಅಲ್ಲಿಂದ ತೆರಳಬೇಕು ಅನ್ನೋಷ್ಟರಲ್ಲಿ ಕಾಂಪೌಂಡ್ ಕುಸಿತ ಆಗಿರುವಂತದ್ದು ಮತ್ತು ಇದರಲ್ಲಿ ಹಲವರಿಗೂ ಕೂಡ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಅವರಿಗೂ ಕೂಡ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡೋದಕ್ಕೂ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಇಲ್ಲಿ ಎಲ್ರಿಗೂ ಭಯ ಹುಟ್ಟಿಸುತ್ತಿರುವಂತಹ ಘಟನೆ ಏನು ಅಂತ ಹೇಳಿದ್ರೆ ಗಮನಿಸಬಹುದು, ಆ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಏನು ಕುಸಿದಿದೆ ಅದರಿಂದ ಸುಮಾರು 10 ಅಡಿ ಅಂತರದಲ್ಲಿ ಮತ್ತೆ ಈ ಒಂದು ಬಿರುಕು ಕೂಡ ದೊಡ್ಡ ಮಟ್ಟದಲ್ಲಿ ಆ ಬಿರುಕು ಕಾಣಿಸಿಕೊಂಡಿದೆ. ಇದು ಹಿಂದೆ ಕೂಡ ಇತ್ತು ಮತ್ತು ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತೇವ ಕೂಡ ಇರೋದ್ರಿಂದಾಗಿ ಈ ತೇವ ಏನಿದೆ ಇದು ಮತ್ತಷ್ಟು ಒಳಗಡೆ ಭಾಗದಲ್ಲಿ ನೀರು ಸೇರ್ಕೊಂಡಾಗ ಸೊ ಅದು ಮತ್ತೆ ಈ ಕಾಂಪೌಂಡ್ ಕೂಡ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರ ಬಗ್ಗೆ ಏನು ಜಿಬಿ ಅಧಿಕಾರಿಗಳು ಗಮನವನ್ನು ಹರಿಸಬೇಕಾಗತ್ತೆ. ಇದನ್ನ ಇಲ್ಲಾಂದ್ರೆ ಕೆಡವಬೇಕು, ಇಲ್ವಾದಲ್ಲಿ ಇದಕ್ಕೆ ಈಗ ಸದ್ಯಕ್ಕೆ ಇದಕ್ಕೊಂದು ಸಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಇಲ್ವಾದಲ್ಲಿ ಈ ಕಂಪ್ಲೀಟ್ ಆದಂತ ಈ ಒಂದು ಗೋಡೆ ಕುಸಿಯುವಂತ ಸಾಧ್ಯತೆಗಳಿದೆ ಮತ್ತು ಇದು ಬ್ರಿಕ್ಸ್ ಇಂದ ಮಾಡಿರುವಂತದ್ದು, ಅಷ್ಟೊಂದಾಗಿ ಹಳೆಯ ಬ್ರಿಕ್ಸ್ ಆಗಿರೋದ್ರಿಂದಾಗಿ ಸೊ ಇದು ಮತ್ತೆ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು.